ಕೋಳಿ ಕೂಗು ಕೇಳದೆ ಇರೋ ದೇವ್ರು ನೋಡಿದ್ದೀರಾ? ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇವತ್ತು ನಾವು ಹೊರಟಿದ್ದೆ ಸೋಮೇಶ್ವರ ದೇವಸ್ಥಾನಕ್ಕೆ. ಈ ದೇವಸ್ಥಾನದ್ದು ತುಂಬ ದೊಡ್ಡ ಸ್ಟೋರಿನೇ ಇದೆ. ವಿಡಿಯೋ ಕೊನೆವರೆಗೂ ನೋಡಿ ಹೇಳ್ತೀನಿ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ನಾವು ದೇವಸ್ಥಾನಕ್ಕೆ ಹೋಗಿದ್ದ ರೀಸನ್ನೇ ನನ್ನ ತಂಗಿಗೆ ಹೂ ಮುಡಿ ಕೊಡೋಕ್ಕೆ. ಅವಳು ನೋಡಿದ್ರೆ ದೇವ್ರು ಬಂದಿರೋ ಥರನೇ ನಿಂತ್ಬಿಟ್ಟಿದ್ಲು. ಯಾಕಂದ್ರೆ ಅವಳ ತಲೆ ಮೇಲೆ ಇದ್ದಿದ್ದು ಹೂ ಕೆಳಗಡೆ ಬಿದ್ಮೇಲೇನೆ ಅಂತೆ ಮುಡಿ ತಗೊಳ್ಳೋದು. ಫೈನಲಿ ಹೂ ಕೆಳಗೆ ಬಿತ್ತು. ಅದೆಲ್ಲ ಮುಗಿಸ್ಕೊಂಡು ನಾವು ಹೊರಟಿದ್ದೆ ಪೂಜೆ ಮಾಡಿಸೋಣ ಅಂತ. ನೋಡಿ, ಇದೇ ಆ ದೇವರು. ಈ ದೇವರಿಗೆ ಕೋಳಿ ಕೂಗೋದು ಕೇಳಿಸ್ಲೇಬಾರ್ದಂತೆ. ಅದಕ್ಕೆ ನೋಡಿ, ಸುತ್ತಮುತ್ತ ಯಾವುದು ಮನೆಗಳೇ ಇಲ್ಲ. ನಿಮ್ಗೇನಾದರೂ ಈ ಊರ ಹೆಸರು ಗೊತ್ತಿದ್ರೆ ಕಮೆಂಟ್ ಮಾಡಿ. ನೆಕ್ಸ್ಟ್ ನಾವು ಅಲ್ಲಿಂದ ಹೊರಟಿದ್ದೆ ಕೂಗೋ ಬಸವಣ್ಣಂಗೆ ಪೂಜೆ ಮಾಡೋಣ ಅಂತ. ಕೂಗೋ ಬಸವಣ್ಣ ಅಂತ ಯಾಕೆ ಹೇಳ್ತಿದ್ದೀನಿ ಅಂತ ಯೋಚನೆ ಮಾಡ್ತಿದ್ದೀರಾ? ಅದ್ರದ್ದಂತೂ ಇನ್ನೂ ದೊಡ್ಡ ಸ್ಟೋರಿ ಇದೆ. ನಿಮ್ಗೇನಾದರೂ ಬೇಕು ಅಂದರೆ ಕಮೆಂಟ್ ಮಾಡಿ, ನೆಕ್ಸ್ಟ್ ವಿಡಿಯೋಲಿ ಹೇಳ್ತೀನಿ. ನೆಕ್ಸ್ಟ್ ಅಲ್ಲೇ ಊಟ ಮಾಡಿಕೊಂಡು ಮನೆ ಕಡೆ ಹೊರಟ್ವಿ. ಇದಾಗಿತ್ತು ಇವತ್ತಿನ ಮಿನಿ ವ್ಲಾಗ್. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.